ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತ ಅವರು. ಕಳಬೇಡ, ಕೊಲಬೇಡ, ಪುಷಿಯ ನುಡಿಯಲು ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದುರು ಹೊಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಂಥ ಮಾತ್ರ ಇದು. ನಮ್ಮ ಕೂಡಲ ಸಂಗನ ಒಲಿಸು ಪರಿ ಅನ್ನುವಂಥ ಮಾತ ನಿಜವಾಗಿಯೂ ಇದು ನಾವು ಕೇವಲ ಒಂದು ಏನಪ್ಪ ಅಂತಂದ್ರೆ ನಮ್ಮ ನಾಡಿನವರು ಅಥವಾ ಲಿಂಗಾಯತರು ಅಥವಾ ನಮ್ಮವರು ಅಂತ ಹೇಳುವಂಥ ಮಾತಲ್ಲ. ಇದನ್ನು ಮೀರಿದಂಥ ವ್ಯಕ್ತಿತ್ವ. ಯಾವ ಧರ್ಮವನ್ನು, ಮಾನವ ಧರ್ಮವನ್ನು ಸ್ಥಾಪಿಸಿದರು, ಸಾಮಾಜಿಕ ಬದಲಾವಣೆಯನ್ನು ಮಾಡಿದರು, ಒಂದು ವ್ಯವಸ್ಥೆಗೆ ಒಂದು ಪ್ರಬಲವಾದ ಏನಪ್ಪ ಅಂದ್ರೆ ವಿರೋಧವನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿದರು. ಅಂಥ ಮಹಾನ್ ವ್ಯಕ್ತಿ ಬಸವಣ್ಣವ್ರ ಬಗ್ಗೆ ನಾವು ಅವ್ರು ಹುಟ್ಟಿದ ದಿನದಿಂದ ಒಂದು ಯಾವುದೋ ಜಾತಿಗೋ ಯಾವುದೋ ಧರ್ಮಕ್ಕೋ ಸೀಮಿತಗೊಳಿಸುವಂಥದ್ದಲ್ಲ, ಮಾನವ ಧರ್ಮಕ್ಕೆ ಬೇಕಾದಂಥ ಒಂದು ವ್ಯಕ್ತಿತ್ವ. ನಮ್ಮ ಸಂವಿಧಾನವನ್ನು ಸಹಿತ ಅಳವಡಿಸ್ಕೊಂಡಿದ್ದಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾಕಂದರೆ ಇವತ್ತಿಗೆ 800 ವರ್ಷಗಳ ಹಿಂದೆ ಹುಟ್ಟಿದಂಥ, ಹುಟ್ಟುವುದಷ್ಟೇ ಅಲ್ಲ, ಹುಟ್ಟುವುದು ಸಾಯುವುದು ಇವೆಲ್ಲ ಒಂದು ನಿರಂತರ ಒಂದು ಕ್ರಿಯೆಯು. ಆ ಕ್ರಿಯೆಯನ್ನು ಮೀರಿ ಇವತ್ತು ನಮ್ಮ ಜೊತೆಗೆ ಇನ್ನೂ ಇದ್ದಾರೆ, ಇನ್ನೂ ಮುಂದುವರಿತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆವತ್ತಿನ ಒಂದು ಸಂಘರ್ಷದ ಸಮಯದಲ್ಲಿ, ಒಂದು ಖಡ್ಗಗಳಿಂದ ಹೋರಾಟ ಮಾಡೋದ್ರ ಸಂದರ್ಭದಲ್ಲಿ ಇಡೀ ಒಂದು ಸಣ್ಣ ಸಂಸ್ಥಾನ ಕಲ್ಯಾಣದ ಬಿಜ್ಜಳ ನಾವು ಸಂಸ್ಥಾನದಲ್ಲಿ ಬಂದು ಹೋದಂಥ ಈ ಮಹಾನ್ ವ್ಯಕ್ತಿ ಇಡೀ ವಿಶ್ವ ಸಹಿತ ಇವತ್ತು ಅವರನ್ನು ಬೆರಗಾಯಿ ನೋಡುವಂಥ ಒಂದು ಕೆಲಸ ಮಾಡಿ ಹೋದರು. ಅದು ಸಮಾನತೆ ತರುವುದು ನೆಲೆಯಲ್ಲಿ. ಇಲ್ಲಿ ಜಾತಿ ವ್ಯವಸ್ಥೆ ವಿರೋಧವಾಗಿ ಹೋರಾಟ ಮಾಡಿದ್ದರಲ್ಲಿ ಈ ಜಾತಿ ನಾವು ಇವತ್ತಂತ ನೋವಿನಿಂದ ಇದನ್ನು ಖಂಡಿಸ್ಬೇಕಾಗಿದೆ, ಹೇಳಬೇಕಾಗಿದೆ. ಈ ಜಾತಿ ಒಂದು ಕಾರಣದಿಂದ ನಮ್ಮ ದೇಶ ಅನೇಕ ವಿದೇಶಿಯರಿಂದ, ಬೇರೆ ಬೇರೆ ಜನರಿಂದ ಆಳಿಸಿಕೊಂಡಿತು ಅನ್ನೋದನ್ನು ನಾವು ಯಾರು ಹೊಲಗಡಲಿಕ್ಕಾಗುವುದಿಲ್ಲ. ಯಾಕಂದರೆ ಇಲ್ಲಿ ಮೇಲು ಕೀಳು, ಉಚ್ಚ ಅಧಮ ಅನ್ನುವಂಥ ಮಾತುಗಳು, ಶ್ರೇಣೀಕೃತ ಸಮಾಜ ವ್ಯವಸ್ಥೆ ಈ ಸಮಾಜವನ್ನು ಬಹಳಷ್ಟು ಮೂಲೆಗುಂಪು ಮಾಡಿತು. ಒಂದು ಅದ್ಭುತವಾದ ವಿಷಯ ಕೊಟ್ಟಂಥ ಬಸವಣ್ಣವರು ಸಹಿತ ಕಾಲಗರ್ಭದಲ್ಲಿ ಮರೆತು ಹೋಗುವಂಥದ್ದಾಯಿತು. ಇತ್ತೀಚಿನ ದಿನಗಳಲ್ಲಿ ಅದೇನೋ ಸಂಶೋಧಕರು, ಹೋರಾಟಗಾರರು, ಎಂ ಕಲಬುರ್ಗಿ ಅಂತ ಚಿಂತಕರು ಅನೇಕರಾಗಿ ಹೋರಾಟ ಮಾಡಿ ಬಸವಣ್ಣವರನ್ನು ನಮ್ಮ ಹಿರೇಮಠ ಅಂತೇಳಿ, RC ಹಿರೇಮಠರು ಅಂತೇಳಿ ಇಂಥವ್ರು ಅನೇಕರು. ಅದರ ಜೊತೆಗೆ ನಾವು ಎಷ್ಟು ಜನ ನೆನೆಸ್ಕೋಬೇಕು ರೀ. ಪಗು ಹಳಕಟ್ಟಿಯವರಾಗಿರ್ಬೋದು, ಮುಂತಾದವರೆಲ್ಲ. ಅದರಲ್ಲೂ ಪಗು ಹಳಕಟ್ಟಿಯವ್ರನ್ನಂತೆ ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವಚನ ಸಾಹಿತ್ಯವನ್ನು ನಾವು ತಂದು ಮುಂದೆ ರಾಶಿಯಾಗಿ ಓದಿಬಿಟ್ರು, ಎಸೆದು ಬಿಟ್ಟರು. ನಾವು ಅದನ್ನು ಮುತ್ತು ರತ್ನಗಳ ಹತ್ರ ಇದ್ದಂಥ ವಚನಗಳನ್ನು ನೋಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಬದುಕನ್ನು ಕಟ್ಟುವಂಥ ಒಂದು ದೊಡ್ಡ ಸಹಾಯ ಸಹಕಾರ ಮಾಡಿ ಹೋದರು. ಇನ್ನುಳಿದ್ರು ಸಾಕಷ್ಟು ಜನ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಅದನ್ನು ಮೀರಿದ್ದೇನಪ್ಪ ಅಂದ್ರೆ ಬಸವಣ್ಣವ್ರ ವಿಚಾರ ನಮಗೆ ಸಿಕ್ಕುವಲ್ಲ. ಯಾಕಂದರೆ ಒಬ್ಬ ದೇವರಾಗಿಯೋ ಮತ್ತೇನೋ ಆಗಿಯೋ ನಮ್ಮೆಲ್ಲರಿಂದ ಮರೆಯಾಗಿ ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದವು. ಅದು ಸ್ವತಃ ಅವ್ರ ವಚನಗಳು, ಅಲ್ಲಂಪ್ರಭುಗಳ ವಚನಗಳು, ಅಕ್ಕಮಹಾದೇವಿಯವರ ವಚನಗಳು, ಇನ್ನೂ ಅನೇಕ ಜನರ ಆವತ್ತಿನ ಹೋರಾಟಗಾರರ ವಚನಗಳು ನೋಡಿದಾಗ ಎಂಥ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿ ಎಲ್ಲಿದ್ದೀನ್ರಿ ಕಾಶ್ಮೀರದಿಂದ ಸಹಿತ ಇಲ್ಲಿವರೆಗೆ ಬರುವಂಥ ಒಂದು ಪರಿಸ್ಥಿತಿ. ಭಾಷೆ ಯಾವುದು, ಏನು ಎಂತು, ಅದೇ ಒಂದು ದೊಡ್ಡ ಸಾಹಸ ರೀ. ಸುತ್ತಮುತ್ತಲೆಲ್ಲ ಆಂಧ್ರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇವತ್ತಿನ ಕರ್ನಾಟಕ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, ಅಲ್ಲಿಂದ ಜನ ಬಂದು ಅಲ್ಲಿ ವಿದ್ವಾಂಸರು ಬಂದು ನೋಡಿಕೊಂಡು ಬಸವಣ್ಣವ್ರ ವಿಚಾರಕ್ಕೆ ಮರಳಾಗಿ ಹೌದಲ್ಲಪ್ಪ ಎಷ್ಟು ಸತ್ಯದ ಅಂತೇಳಿ ಇಲ್ಲಿ ದುಡಿಯುವ ಜೊತೆಗೆ, ಕಾಯಕದ ಜೊತೆಗೆ ದಾಸೋಹದಂಥ ಒಂದು ಅದ್ಭುತ ಕಲ್ಪನೆಯನ್ನು ನಮ್ಮ ನಡಕ್ಕೆ ಇಟ್ಕೊಂಡು ಹಿಂದಿಂಗೆ ನಾಳಿಂಗೆ ಅನ್ಲಾರದು ಇವತ್ತು ದುಡ್ಡದು ಇವತ್ತು ಊಟ ಮಾಡಿ ಸಮಾಜವನ್ನು ಸಮಾನತೆ ನೆಲಗಟ್ಟಿನ ಮೇಲೆ ಒಯ್ಯುವಂಥ ಒಂದು ಸಾಹಸ ಮಾಡಿದ್ರಲ್ಲ, ಮರಳಿ ಸಮಾಜ ಕಟ್ಟುವಂಥ ಸಾಹಸ ಮಾಡಿದ್ರಲ್ಲ, ಜಾತಿ ವ್ಯವಸ್ಥೆಯನ್ನು ಓಡಿಸಿದಾಗ ಹೋರಾಟ ಮಾಡಿ ಕೊನೆಗೆ ಅದರಲ್ಲೇನ ಭಸ್ಮವಾಗಿ ಹೋದ್ರಲ್ಲ. ಇವೆಲ್ಲ ನೆನೆಸ್ಕೊಂಡಾಗ ಬಸವಣ್ಣ ಕೇವಲ ಅವ್ರ ದಿನದಿಂದ ಹುಟ್ಟಿದ ದಿನದಿಂದ ನೆನೆಸ್ಕೊಂಡ್ರಷ್ಟೇ ಅಲ್ಲ, ಅವ್ರು ಸದಾ ನಮ್ಮ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಇದ್ದರೆ ಭಾಳಷ್ಟು ಉತ್ತಮ ಅನ್ನುವಂಥ ಮಾತನ್ನು, ಉತ್ತಮ ಅಷ್ಟೇ ಅಲ್ಲ, ಅದು ಅನಿವಾರ್ಯ ಕೊಡುವ ಅಂತೇಳಿ. ಯಾಕಪ್ಪ ಅಂತಂದ್ರೆ ಎಂದೋ ಒಂದು ನೆನೆಸಿ ಅವ್ರು ಮರೆತು ಬಿಡುವಂಥ ವ್ಯಕ್ತಿತ್ವ ಅಲ್ಲದು, ಸದಾ ನಮ್ಮ ಜೊತೆಗಿರುವಂಥದ್ದು. ನಾವು ಇವತ್ತೇನಾದರೂ ಸಾಂಸ್ಕೃತಿಕವಾಗಿ
ಸಾಮಾಜಿಕವಾಗಿ ಈವನ್ ರಾಜಕೀಯವಾಗಿಯೂ ಸಹ ಆರ್ಥಿಕವಾಗಿಯೂ ಸಹ ನಾವು ಒಳ್ಳೆಯ ಬದುಕನ್ನು ಬದುಕಬೇಕಾಗಿದ್ದರೆ ಬಸವಣ್ಣವ್ರ ವಚನಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಇವತ್ತಿನ ವಾಸ್ತವ ಹೊಂದಿಸ್ಕೊಂಡು ಹೋದ್ರೆ ನಿಜವಾಗಿ ಅವರಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞರಿದ್ದಾರೆ, ಅವರಲ್ಲಿ ಸಮಾಜಶಾಸ್ತ್ರಜ್ಞರಿದ್ದಾರೆ, ಅವರಲ್ಲಿ ಸಾಂಸ್ಕೃತಿಕ ಶಾಸ್ತ್ರಜ್ಞರಿದ್ದಾರೆ. ಎಂತೆಂಥ ಅದ್ಭುತವಾದ